ಆಲ್ ಇಂಡಿಯಾ ಬ್ಯಾಂಕ್ ಆಫ್ ಇಂಡಿಯಾ SC/ST OBC ನೌಕರರ ಸಂಘ ಕರ್ನಾಟಕ ರಾಜ್ಯ ಘಟಕ ಫೆಬ್ರವರಿ 28, 2026 ಹೋಟೆಲ್ ಫಾರ್ಚೂನ್ ಪಾರ್ಕ್, ಹುಬ್ಬಳ್ಳಿ. ತ್ರೈವಾರ್ಷಿಕ ಮಹಾಸಭೆ ಹಾಗೂ ಸಾಮಾನ್ಯ ಸಭೆ. ಆಲ್ ಇಂಡಿಯಾ ಬ್ಯಾಂಕ್ ಆಫ್ ಇಂಡಿಯಾ SC/ST OBC ನೌಕರರ ಸಂಘದ ಕರ್ನಾಟಕ ರಾಜ್ಯ ಘಟಕವು ತನ್ನ ವಾರ್ಷಿಕ ಮಹಾಸಭೆ ಹಾಗೂ ಸಾಮಾನ್ಯ ಸಭೆಯನ್ನು 28 ಫೆಬ್ರವರಿ 2026 ರಂದು ಶನಿವಾರ ಹುಬ್ಬಳ್ಳಿಯ ಹೋಟೆಲ್ ಫಾರ್ಚೂನ್ ಪಾರ್ಕ್ನಲ್ಲಿ ಆಯೋಜಿಸಿತ್ತು. ಈ ಸಭೆಯನ್ನು ಗೌರವಾನ್ವಿತ ಮುಖ್ಯ ಅತಿಥಿಯಾಗಿ ಹೂಧಾ ಪೂರ್ವ ಕ್ಷೇತ್ರದ ಶಾಸಕರಾದ ಪ್ರಸಾದ್ ಅಬ್ಬಯ್ಯ ಅವರು ಉದ್ಘಾಟಿಸಿದರು. ಸಭೆಯನ್ನು ಉದ್ದೇಶಿಸಿ ಶಾಸಕ ಪ್ರಸಾದ ಅಬ್ಬಯ್ಯ ಮಾತನಾಡಿ, SC/ST ಬ್ಯಾಂಕ್ ನೌಕರರ ನ್ಯಾಯಯುತ ಬೇಡಿಕೆಗಳನ್ನು ಪೂರೈಸುವಂತೆ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದರು. ಅಲ್ಲದೆ ಬ್ಯಾಂಕ್ ನೌಕರರ ಸಮಸ್ಯೆಗಳಿಗಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕಾರ್ಯನಿರ್ವಹಿಸುತ್ತಿರುವ ಸಂಘಟನೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಅವರು SC/ST ಬ್ಯಾಂಕ್ ನೌಕರರ ಪರವಾಗಿ ತಮ್ಮ ಬೆಂಬಲ ಸೂಚಿಸಿದರು. ಚರ್ಚೆಯಾದ ಪ್ರಮುಖ ವಿಷಯಗಳು: 2016 ರಿಂದ ಬಾಕಿ ಇರುವ ಉಪಸಿಬ್ಬಂದಿ ನೇಮಕಾತಿ, 2 ನೌಕರರ ಪಿಂಚಣಿ ಪರಿಷ್ಕರಣೆ ಹಾಗೂ ನವೀಕರಣ, ವೇತನ ಒಪ್ಪಂದಗಳಿಗೆ ಅನುಗುಣವಾಗಿ ಪಿಂಚಣಿ ಪರಿಷ್ಕರಣೆ ಮಾಡುವ ಬೇಡಿಕೆ, ನಿವೃತ್ತ ನೌಕರರು ಪಿಂಚಣಿ ಪಡೆಯುತ್ತಿರುವುದು, 3 ಉನ್ನತ ಹುದ್ದೆಗಳಲ್ಲಿ ಸಮರ್ಪಕ ಪ್ರತಿನಿಧಿತ ನೇಮಕಾತಿ, ಉನ್ನತ ಹುದ್ದೆಗಳು, ವಿದೇಶಿ ಹಾಗೂ ತರಬೇತಿಗಳಲ್ಲಿ SC/ST OBC ನೌಕರರ ಕಡಿಮೆ ಪ್ರಮಾಣದ ಸುಮಾರು 5% ಪ್ರತಿನಿಧಿತ್ವ, ಮೀಸಲು ನೀತಿ ಸರಿಯಾದ ಜಾರಿಯ ಅಗತ್ಯ ಮತ್ತು ಬಾಕಿ ಹುದ್ದೆಗಳ ಭರ್ತಿ, 4 ಬಾಕಿ ಹುದ್ದೆಗಳು ಹಾಗೂ ಮೀಸಲು ನಿಯಮಗಳ ಪಾಲನೆ, ಬಾಕಿ ಹುದ್ದೆಗಳನ್ನು ತಕ್ಷಣ ಭರ್ತಿ ಮಾಡುವುದು ಮತ್ತು ಭಾರತ ಸರ್ಕಾರದ ಮೀಸಲು ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು, 5 ಪದಾಧಿಕಾರಿಗಳಿಗೆ ವಿಶೇಷ ರಜೆ, ಕಾರ್ಮಿಕ ಸಂಘಟನೆಗಳಿಗೆ ನೀಡುವಂತೆ ಸಂಘದ ಪದಾಧಿಕಾರಿಗಳಿಗೆ ವಿಶೇಷ ರಜೆ ಸೌಲಭ್ಯ ನೀಡುವುದು, 6 ಬ್ಯಾಂಕ್ ಸಮಿತಿಗಳಲ್ಲಿ ಪ್ರತಿನಿಧಿತ್ವ, ಕಲ್ಯಾಣ, ಕ್ರೀಡೆ, ಗ್ರಾಹಕ ಸೇವೆ ಹಾಗೂ ವ್ಯವಹಾರ ಪ್ರೋತ್ಸಾಹ ಸಮಿತಿಗಳಲ್ಲಿ ಸಂಘದ ಪ್ರತಿನಿಧಿಗಳನ್ನು ಸೇರಿಸುವುದು, 7 ಬದಲಾವಣೆ, ತರಬೇತಿ ಹಾಗೂ ವೃತ್ತಿ ಅವಕಾಶಗಳು, ಬದಲಾವಣೆ ನೀತಿಯಲ್ಲಿ ಪಾರದರ್ಶಕತೆ ಹಾಗೂ ವೃತ್ತಿ ಬೆಳವಣಿಗೆಗೆ ಸಮಾನ ಅವಕಾಶ, 8 ನೇಮಕಾತಿ ಮತ್ತು ಬದಲಾವಣೆ ನೀತಿ, ಮಹಿಳಾ ನೌಕರರು ಹಾಗೂ ದಿವ್ಯಾಂಗ PWDS ನೌಕರರ ನೇಮಕಾತಿ ಮತ್ತು ಬದಲಾವಣೆಗಳನ್ನು ಭಾರತ ಸರ್ಕಾರದ ಮಾರ್ಗಸೂಚಿಗಳು ಹಾಗೂ ಬ್ಯಾಂಕಿನ ಅನುಮೋದಿತ ಬದಲಾವಣೆ ನೀತಿಗೆ ಅನುಗುಣವಾಗಿ ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು. ಮಾನವೀಯತೆ, ಭದ್ರತೆ, ಪ್ರವೇಶ ಸೌಲಭ್ಯ ಹಾಗೂ ಕುಟುಂಬದ ಜವಾಬ್ದಾರಿಗಳನ್ನು ಪರಿಗಣಿಸಿ ನ್ಯಾಯಸಮ್ಮತ ಮತ್ತು ಪಾರದರ್ಶಕ ನಿರ್ಧಾರ ಕೈಗೊಳ್ಳಬೇಕು. 9 ಮೀಸಲು ನೀತಿ ಕುರಿತ ವಾರ್ಷಿಕ ತರಬೇತಿ, ಕೋವಿಡ್ ಮಹಾಮಾರಿಯ ಮೊದಲು ನಿಯಮಿತವಾಗಿ ನಡೆದಂತೆ ಸಂಘದ ಪದಾಧಿಕಾರಿಗಳಿಗೆ ಮೀಸಲು ನೀತಿ ಕುರಿತು ವಾರ್ಷಿಕ ತರಬೇತಿಯನ್ನು ಪುನರಾರಂಭಿಸಬೇಕು. ಸರ್ಕಾರದ ಮಾರ್ಗಸೂಚಿಗಳ ಸರಿಯಾದ ಜಾರಿಗೆ ಮತ್ತು ಹಕ್ಕುಗಳ ರಕ್ಷಣೆಗೆ ಈ ತರಬೇತಿ ಅತ್ಯವಶ್ಯಕ. ಪ್ರತಿ ವರ್ಷ ಸುವ್ಯವಸ್ಥಿತವಾಗಿ ನಡೆಸಬೇಕು. 10 ಸಿಬ್ಬಂದಿ ಕೊರತೆ ಹಾಗೂ ಕೆಲಸದ ಒತ್ತಡ, ಸಿಬ್ಬಂದಿ ಕೊರತೆಯಿಂದ ಹೆಚ್ಚಿದ ಕೆಲಸದ ಒತ್ತಡ ನೌಕರರ ಮನೋಬಲ ಹಾಗೂ ಸೇವಾ ಗುಣಮಟ್ಟದ ಮೇಲೆ ಪರಿಣಾಮ. 11 ಕಲ್ಯಾಣ ಕ್ರಮಗಳು, ಅಂಚಿನ ಸಮುದಾಯಗಳಿಗೆ ಸೇರಿದ ನೌಕರರ ಕಲ್ಯಾಣ ಯೋಜನೆಗಳ ಸುಧಾರಣೆ. 12 ಆರ್ಥಿಕ ಜಾಗೃತಿ ಮತ್ತು ಸಬಲೀಕರಣ ಕಾರ್ಯಕ್ರಮಗಳ ಅಗತ್ಯತೆ. ಸಂಘವು ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ SC/ST OBC ನೌಕರರಿಗೆ ಸಂವಿಧಾನ ಮೌಲ್ಯಗಳು, ಸಾಮಾಜಿಕ ನ್ಯಾಯ ಮತ್ತು ಸಮಾನ ಅವಕಾಶಗಳ ತತ್ವಗಳಿಗೆ ಬದ್ಧವಾಗಿದೆ. ಹೀಗೆ ಹಲವಾರು ವಿಷಯಗಳ ಬಗ್ಗೆ ಮಹತ್ವದ ಚರ್ಚೆ ಜರುಗಿತು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು M ಖಾಪರ್ಡೆ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ JK ಕಾಂಬಳೆ, ಕೇಂದ್ರ ಘಟಕ ರಾಜ್ಯ ಘಟಕದ ಅಧ್ಯಕ್ಷರಾದ B ಕೃಷ್ಣ ಹಾಗೂ ಪ್ರಧಾನ ಕಾರ್ಯದರ್ಶಿಯಾದ B ಪರಶುರಾಮ, ಹಿರಿಯ ಬ್ಯಾಂಕ್ ಅಧಿಕಾರಿಗಳು, ಕರ್ನಾಟಕದ SC/ST OBC ಸಮುದಾಯದ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಅಲ್ಲದೆ ಮುಂದಿನ 3 ವರ್ಷಗಳ ಅವಧಿಗೆ ಹೊಸ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಹುಬ್ಬಳ್ಳಿ ಧ್ವನಿ ಜೊತೆಗೆ ಲೋಹಿತ್ ಬಸವ, ಹುಬ್ಬಳ್ಳಿ. सारे बिजनेस पैरामीटर पे और सारी बातों पे हमारे बिलव जोनल मैनेजर सर चिंतानी सर ने बता ही दिया है, तो मेरे पास कहने को स्पेस नहीं रहा है। बस मैं इतना ही कहना चाहूँगा कि जैसे इन्वेस्टर करने में बोला कि द मर्जर इज इनएविटेबल, हो सकता है कि हम लोग को मर्जर हो जाए, तो हम लोग चाहेंगे कि हम लोग हमेशा अपर हैंड पे रहे, हम में मर्जर हो, हम किसी और में मर्ज ना हो, ताकि हमारा एंटिटी हमेशा बैंक ऑफ इंडिया बना रहे, खराब होता रहे। फ्रेंड, मैं अभी फिगर देख रहा था, तो मैंने कल बोला भी था कि हमको अपने डिपॉजिट पे ध्यान देना होगा, क्योंकि वही हमारा वीक पॉइंट है आज की तारीख में। और हम लोग पहले भी ऐसा करते हैं कि जहाँ भी हमारा वीक पॉइंट ऑफ किया है और आगे हमें दिखाया है,
जैसे कि एक उदाहरण देता हूँ आपको 2017 में हम लोग की बात कि हम लोग अपने में मत कर पाए लोगों को और हमें हम किसी जगह मत ना हो। इसी के साथ मैं अपना ये वक्तव्य बंद करता हूँ और मैं धन्यवाद। ಯಾರಿಗೆ ಆರ್ಥಿಕ ಸಪೋರ್ಟ್ ಇಲ್ಲ, ಯಾರಿಗೆ ಕೋರ್ಟ್ ಹೋಗಿ ಫೈಟ್ ಮಾಡುವಂತ ವ್ಯವಸ್ಥೆ ಇಲ್ಲ, ಅಂತವ್ರಿಗೆಲ್ಲ ಧ್ವನಿ ಕೊಡ್ಲಿಕ್ಕೆ, ಅವ್ರಿಗೆಲ್ಲ ಶಕ್ತಿಯಾಗಿ ನಿಲ್ಲಕ್ಕೆ ಇಂಥ ಆರ್ಗನೈಸೇಷನ್ ಮೂಲಕ ಅವ್ರಿಗೆ ಶಕ್ತಿ ತುಂಬುವಂತ ಕೆಲಸ ನಾವೆಲ್ಲ ಮಾಡ್ಬೇಕು. ಇವತ್ತು ಪೇಪರ್ ಅಲ್ಲಿ ನೋಡ್ತಾ ಇದೆ, ಒಬ್ಬ ಕ್ಷೌರಕ ದಲಿತರಿಗೆ ಕಟಿಂಗ್ ಮಾಡೋಲ್ಲ ಅಂತ ಹೇಳಿದ್ದಕ್ಕೆ ಸರ್ಕಾರದಿಂದ ಕಟಿಂಗ್ ಶಾಪ್ ಓಪನ್ ಆಗ್ತಾ ಇದೆ. ಅಂದ್ರೆ ಸರ್ಕಾರದಿಂದ ಕಟಿಂಗ್ ಶಾಪ್ ಓಪನ್ ಮಾಡಿದ್ರೆ ಎಲ್ಲಾನು ಬೇರೆನೆ. ನಮಗೆ ಪ್ರೈವೇಟ್ ಶಾಲೆಯಲ್ಲಿ ಇನ್ನ ಮೇಲೆ ಅಡ್ಮಿಷನ್ ಇಲ್ಲ, ಬ್ಯಾಂಕ್ಗಳಲ್ಲಿ ಇಲ್ಲ. ಇನ್ನು ನಾವೆಲ್ಲ ಈ ರೀತಿಯಾದ ನಾವೆಲ್ಲ ಪ್ರೈವೇಟ್ ಮಾಡ್ಕೊಂಡು ಸರ್ಕಾರ ನಮ್ಮನ್ನು ಬೇರೆ ತರ ನೋಡ್ಬೇಕಂದ್ರೆ ಮತ್ತೆ ವ್ಯವಸ್ಥೆ ನಾವು ಇಲ್ಲಿ ಹೋಗ್ಬೇಕು, ಊರ್ ಬಿಟ್ಟು ಹೊರಗೆ ಹೋಗ್ಬೇಕು, ಕೊಡುಗೆಗೆ ಹೋಗ್ಬೇಕು. ಇಂತಹ ಕೆಟ್ಟ ವ್ಯವಸ್ಥೆ ಮನವಾಳಿಗಳು ಅವ್ರಿಗೆ ಈ ದೇಶದ ಸಂಪತ್ತು, ಈ ದೇಶದ ನೆಲ ಭೂಮಿ ಎಲ್ಲ ಒಡೆತನ ಎಲ್ಲ ಅವರೇ ಅನುಭವಿಸ್ಬೇಕು. ನಮ್ಗೆ ಯಾವುದು ಕೂಡ ಸಿಗ್ಬಾರ್ದು.